ಜನವರಿ ತಿಂಗಳಲ್ಲಿ ನಿಮಗೋಸ್ಕರ ಯಾವ ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಹೊಸ ವರ್ಷ ಆರಂಭವಾಗ್ತಿದೆ. ನಿಮಗೆ ಜನವರಿ ತಿಂಗಳಲ್ಲಿ ಯಾವ ರೀತಿಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಅನ್ನುವಂತಹದ್ದು ನೋಡೋಣ. ಗ್ರೂಪ್ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಕಾರ್ಡ್ ಮೂಲಕ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್. ಗ್ರೂಪ್ ಫಾಸ್ಟ್ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್. ಓಕೆ, ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ. ನಿಮಗೆ ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಸಂತೋಷದ ದಿನಗಳು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚು ಜನ ಯಾವುದೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂಥದ್ದು. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೀವನ ಯಾವುದೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿತ್ತು ಅನ್ನುವಂಥದ್ದು ತಿಳಿತಾ ಇದೆ. ಇಷ್ಟು ದಿನ ಕೆಲವೊಂದು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡಿಬೇಕಾಗಿತ್ತು, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಕೆಲವೊಂದು ಕಾರಣಗಳಿಂದ ನೀವು ತುಂಬಾ ಕಷ್ಟವನ್ನು ಅನುಭವಿಸಿದ್ರ. ಕೆಲವೊಂದು ಹಣಕಾಸಿನ ವಿಚಾರ ಇರ್ಬೋದು, ಯಾವುದೇ ಆಗಿದ್ರೂ ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ನೀವು ಯಶಸ್ಸಿನಿಂದ ಕೆಳಗೆ ಇಳಿದಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಬಹಳಷ್ಟು ಕಷ್ಟಗಳನ್ನೇ ಅನುಭವಿಸಿದ್ರ. 2025 ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರ. ನೀವು ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಒಂದು ನಿಮ್ಮದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಹೆಲ್ತ್ ಪ್ರಾಬ್ಲಮನ್ನು ತುಂಬ ಅನುಭವಿಸಿದ್ರ ಅನ್ನುವಂಥದ್ದು ತಿಳಿತಾ ಇದೆ. ಯಾವುದೋ ಒಂದು ರೀತಿ ತುಂಬಾ ಕಷ್ಟ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇತ್ತು ಇಷ್ಟು ದಿನ 2025 ಅನ್ನುವಂಥದ್ದು ತಿಳಿತಾ ಇದೆ. ಸೊ ಆ ಎಲ್ಲ ಕಷ್ಟಗಳು 2026 ಹೋಗ್ತಾ ಇದೆ, ಜನವರಿ ತಿಂಗಳಲ್ಲಿ ನಿಮಗೆ. ಅದರಲ್ಲಿ ನೀವು ಉತ್ತಮ ಬದಲಾವಣೆ ಅನ್ನುವಂಥದ್ದು ಕಾಣ್ತೀರಾ. ಯಶಸ್ಸು ಅನ್ನುವಂತಹದ್ದು ನಿಮಗೆ ಬರುತ್ತೆ. ಏನೆಲ್ಲ ನೀವು ಕಳ್ಕೊಂಡಿದ್ದೀರಾ ಜನವರಿಲಿ ಅದರಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದು, ತುಂಬಾ ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಕೆಲವೊಬ್ಬರು ಪ್ರೀತಿ ಆಗಿರ್ಬೋದು, ಇದು ಹಣಕಾಸಿನ ವಿಚಾರದಲ್ಲಿ ಕೆಲವೊಬ್ಬರು ಮೋಸ ಹೋಗಿದ್ದೀರಾ. ಕೆಲವೊಬ್ಬರನ್ನು ನಂಬಿ ನೀವು ದುಡ್ಡನ್ನು ಕೊಟ್ಬಿಟ್ಟು ಮೋಸ ಹೋಗಿದ್ದೀರಾ, ಬಹಳಷ್ಟು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು. ಕೆಲವೊಬ್ಬರು ಕೂಡ ನಿಮಗೆ ನಿಮ್ಮ ಜೊತೆಯಲ್ಲಿರುವಂತಹವರೇ ನಿಮಗೆ ಕೆಲವೊಂದು ದುಃಖವನ್ನು ಉಂಟು ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಮೋಸ ಮಾಡಿದ್ದಾರೆ ಅನ್ನುವಂತಹದ್ದು, ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಅವರಿಂದ ಕೂಡ ನಿಮ್ಮ ಯಶಸ್ಸನ್ನು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಅದೆಲ್ಲವನ್ನು ಕೆಲವೊಬ್ಬರು ಪ್ರೀತಿಯನ್ನು ಕೂಡ ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂಥದ್ದನ್ನು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಮತ್ತೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಜನವರಿ ತಿಂಗಳಲ್ಲಿ ಅದನ್ನು ರಿಕವರಿ ಮಾಡ್ಕೋತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಏನು ಕಳ್ಕೊಂಡಿದ್ದೀರಾ ಅದನ್ನು ಮರಳಿ ನೀವು ಪಡ್ಕೊಳ್ತೀರಾ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಅದನ್ನು ಗಳಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಉತ್ತಮ ಸ್ನೇಹಿತರು ಅನ್ನುವಂತಹವರು ಜನವರಿಯಲ್ಲಿ ಸಿಗ್ತಾರೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಅಥವಾ ನಿಮ್ಮ ಹಳೆಯ ಫ್ರೆಂಡ್ಸ್ ಆಗಿರ್ಬೋದು, ತುಂಬ ದಿನಗಳಿಂದ ನೀವು ಏನಾದರೂ ಭೇಟಿ ಆಗಿಲ್ಲ ಅಂದರೆ ಅವರನ್ನು ನೀವು ಭೇಟಿ ಆಗ್ತೀರಾ ಅನ್ನುವಂಥ ತಿಳಿತಾ ಇದೆ. ತುಂಬ ಸಂತೋಷದ ದಿನವನ್ನು ನೀವು ಜನವರಿ ತಿಂಗಳಲ್ಲಿ ಕಳಿತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನೀವು ಇಷ್ಟಪಡುವವರನ್ನು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಅವರ ಜೊತೆ ನೀವು ಸಂತೋಷವಾಗಿರ್ತೀರಾ, ಸಂತೋಷದ ಕ್ಷಣಗಳನ್ನು ಕಳಿತೀರಾ ಅನ್ನುವಂತಹದ್ದು, ನಿಮ್ಮ ಮನಸ್ಥಿತಿ ತುಂಬ ಉತ್ತಮವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗ ಹೊಸ ಫ್ರೆಂಡ್ಸ್ ಆದರೂ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹೊಸ ಫ್ರೆಂಡ್ಸ್ ಕೂಡ ನೀವು ಭೇಟಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ನೀವು ಲವ್ ಕೂಡ ಎಂಟ್ರಿ ಆಗುವಂತಹದ್ದಿದೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು. ಫ್ರೆಂಡ್ಸ್ ಮೂಲಕ ಕೆಲವೊಬ್ಬರು ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೀವು ಮ್ಯಾರೇಜ್ ಆಗಿರುವಂತಹವರು ಒಬ್ರಿಗೊಬ್ಬರು ತುಂಬಾ ದೂರ ಇದ್ದೀರಾ ಅನ್ನುವಂತಹದ್ದು ತಿಳಿತಿದೆ. ಹಾಗೆ
ಕೆಲವೊಬ್ಬರು ಇಲ್ಲಿ ಪ್ರೀತಿಸಿರುವಂತಹವರು ದೂರ ದೂರ ಇದ್ರಾ, ಇಷ್ಟು ದಿನ ನೋ ಕಾಂಟ್ಯಾಕ್ಟಲ್ಲಿ ಇದ್ರಾ ಅನ್ನುವಂಥದ್ದು ತಿಳಿತಾ ಇದೆ. ಮತ್ತೆ ನೀವು ಭೇಟಿ ಆಗ್ತೀರಾ ಅನ್ನುವಂಥದ್ದು, ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ರಿಗೊಬ್ರು ಮುಖಾಮುಖಿ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಅವರನ್ನು ಭೇಟಿ ಆಗೋದಿರ್ಬೋದು, ಅಥವಾ ಅವರು ನಿಮ್ಮನ್ನು ಭೇಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗೆ ಕಾಲ್ ಅಥವಾ ಮೆಸೇಜ್ ಏನಾದರೂ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಮತ್ತೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಕೂಡ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜನವರಿಯಲ್ಲಿ ವಿಶ್ ಮಾಡಲಿಕ್ಕೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಲಿಕ್ಕಾದರೂ ನಿಮಗೆ ಕಾಲ್ ಮಾಡ್ಬೋದು. ಆ ರೀತಿಯಾಗಿ ಆದರೂ ನೀವು ಮತ್ತೆ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಹಾಗೆ ನೀವು ಯಾರನ್ನು ಪ್ರೀತಿಸ್ತೀರಾ ಅವರು ಮತ್ತೆ ನಿಮಗೆ ಜೊತೆಯಾಗಿ ಇರ್ತಾರೆ ಅನ್ನುವಂಥದ್ದು ತಿಳಿತಿದೆ. ಅವರನ್ನು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಪ್ರೀತಿಸಿದಂಥವರನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಗ್ರೂಪ್ ಫಸ್ಟ್ ಅವರು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ಅವರನ್ನು ನೀವು ಭೇಟಿ ಆಗ್ತೀರಾ ಮತ್ತೆ ಅನ್ನುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಹಾಗೆ ಅವರಿಂದ ಕಾಲ್ ಮೆಸೇಜ್ ಇರ್ಬೋದು, ಅಥವಾ ನೀವು ಎಲ್ಲೋ ಒಂದು ರೀತಿ ನೀವು ಅವರನ್ನು ಭೇಟಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ನೀವು ಕಳ್ಕೊಂಡಿದ್ದೀರಾ, ಅದರಲ್ಲಿ ನೀವು ಯಶಸ್ಸನ್ನು ಪಡಿತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಮನೆಯಲ್ಲಿ ಕೂಡ ತುಂಬ ನಿಮಗೆ ಇಷ್ಟ ಆಗುವಂತಹವರು ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಜನವರಿಯಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾರನ್ನು ಇಷ್ಟಪಡ್ತೀರಾ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನೆಗೆ ಭೇಟಿ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಸಿಗ್ತಾ ಇದೆ ಅನ್ನುವಂಥದ್ದು, ನೀವು ಕೆಲವೊಂದು ಕಷ್ಟಗಳಿಂದ ದೇವರಲ್ಲಿ ತುಂಬ ಪ್ರಾರ್ಥಿಸಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ನಿಮಗೆ ಏಂಜಲ್ಸ್ ಅನ್ನುವರು ನಿಮಗೆ ಯಾವುದೋ ಒಂದು ರೀತಿಯ ತುಂಬ ಕಷ್ಟದ ದಿನಗಳನ್ನು ನೀವು ಅನುಭವಿಸಿದ್ರಾ, ಆದರೆ ಜನವರಿಯಲ್ಲಿ ನೀವು ಯಾವ ರೀತಿಯ ಕಷ್ಟಗಳನ್ನೆಲ್ಲ ಅನುಭವಿಸಿದ್ರಾ, ಏನೆಲ್ಲ ನೀವು ಉತ್ತಮವಾದನ್ನು ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ರಾ, ಅದನ್ನು ಮರಳಿ ನೀವು ಪಡ್ಕೊಳ್ತೀರಾ. ಅದಕ್ಕೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಇದೆ ಅನ್ನುವಂಥದ್ದು ತಿಳಿತಿದೆ. ಏಂಜಲ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದಾದ್ರೂ ಮೂಲಕ ನಿಮಗೆ ಒಂದು ಸಹಾಯ ಅನ್ನುವಂಥದ್ದು ಸಿಗುತ್ತೆ. ನಿಮ್ಮ ದುಃಖಗಳು ನಿಮ್ಮ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ನಿಮಗೆ ನೀವು ಲವ್ ಎಂಟರಿ ಆಗೋದ್ರ ಮೂಲಕ ಆಗಿರ್ಬೋದು, ಯಾವುದಾದ್ರೂ ಒಂದು ರೀತಿ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನುವಂತಹದ್ದು ಆರಂಭವಾಗ್ತಿದೆ. ನಿಮ್ಮ ಮನಸ್ಸಲ್ಲಿರುವ ದುಃಖ ಅನ್ನುವಂಥದ್ದು ಹೋಗ್ತಾ ಇದೆ. ಹಾಗೆ ಯಾವುದಾದ್ರೂ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕೆರಿಯರ್ ವಿಷಯದಲ್ಲಿ ಯಾವುದಾದ್ರೂ ರೀತಿ ನೀವು ದುಃಖವನ್ನು ಅನುಭವಿಸಿದರೆ ಅದೆಲ್ಲವೂ ಒಂದು ರೀತಿಯಲ್ಲಿ ಸರಿ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾಕಂದರೆ ನೀವು ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನೀವು ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ನಿಮಗೆ ಏಂಜಲ್ಸ್ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮಗೆ ಗೊತ್ತಿಲ್ಲದೆ ನಿಮಗೆ ಸಹಾಯವನ್ನು ಮಾಡ್ತಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾವ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಜನವರಿಯಲ್ಲಿ ಅನ್ನುವಂತಹದ್ದು ನೋಡೋಣ. ಶ್ರೀರಾಮ ದೇವರು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಶ್ರೀರಾಮ ಅಥವಾ ಹನುಮಾನ್ ಭಕ್ತರು ಇಲ್ಲಿ ಹೆಚ್ಚು ಗ್ರೂಪ್ ಫಸ್ಟನ್ನು ಸೆಲೆಕ್ಟ್ ಮಾಡಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮಗೆ ಶ್ರೀರಾಮ ಅಥವಾ ಹನುಮಾನ್ನ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ಹನುಮಾನ ಆಶೀರ್ವಾದದಿಂದ ಕೆಲವರಿಗೆ ಇಲ್ಲಿ ಹೆಚ್ಚು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿರುವಂಥ ಸಾಧ್ಯತೆ ಇದೆ. ನಿಮ್ಮ ಫೈನಾನ್ಷಿಯಲಿ ವಿಚಾರದಲ್ಲಿ ಬಹಳಷ್ಟು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರಿಗೆ ನೀವು ನಂಬಿದವರಿಗೆ ನೀವು ಅಮೌಂಟನ್ನು ಕೊಟ್ಟು ಮೋಸ ಹೋಗಿದ್ದೀರಾ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನೀವು ಬಿಸ್ನೆಸ್ಸಲ್ಲಿ ಲಾಸನ್ನು ಅನುಭವಿಸಿದಿರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೆಟ್ಟ ದೃಷ್ಟಿಯಿಂದ ನೀವೆಲ್ಲ ಕೆಲವೊಂದು ನಿಮ್ಮ ಜೀವನದಲ್ಲಿರುವಂತಹ ಉತ್ತಮವಾದದನ್ನು ಕಳ್ಕೊಂಡು ನೀವು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆದರೆ ನೀವು ಅದನ್ನು ಮರಳಿ ಗಳಿಸಲಿಕ್ಕೆ ಶ್ರೀರಾಮ ಹನುಮಾನ್ ದೇವರ ಆಶೀರ್ವಾದ ಅನ್ನುವಂಥದ್ದು, ಶ್ರೀಕೃಷ್ಣ ಪರಮಾತ್ಮ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಇಲ್ಲಿ ಸಿಗ್ತಾ ಇದೆ. ಅವರು ನಿಮಗೆ ಸಹಾಯವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಇಲ್ಲಿ ಕೆಲವು ಹೆಚ್ಚಾಗಿ ಶ್ರೀರಾಮ ಹಾಗೂ ಹನುಮನ್ನ ಭಕ್ತರು ಗ್ರೂಪ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಮೇಲೆ ಶ್ರೀರಾಮ ದೇವರ ಆಶೀರ್ವಾದ ಇದೆ, ಹನುಮಾನ್ ದೇವರ ಆಶೀರ್ವಾದ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ರೂಪದಲ್ಲಿ ಅವರು ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಾರೆ ಅನ್ನುವಂಥದ್ದು ನಿಮಗೆ ಅದು ಅರ್ಥ ಆಗಲ್ಲ. ಆದರೆ ಮತ್ತೊಮ್ಮೆ ಯಾವಾಗಲೂ ಒಂದು ದಿನ ನಿಮಗೆ ಅದು ಖಂಡಿತವಾಗಲೂ ತಿಳಿಯುತ್ತೆ. ಅವರು ನಿಮಗೆ ಸಹಾಯ ಮಾಡಿದರೆ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನ ಮತ್ತೆ ಯಾವುದೋ ಒಂದು ರೀತಿ ಉತ್ತಮವಾಯಿತು ಅನ್ನುವಂತಹದ್ದು ಮುಂದೊಂದು ದಿನ ನಿಮಗೆ ತಿಳಿಯುತ್ತೆ ಅನ್ನುವಂತಹದ್ದು. ನಿಮಗೆ ತಿಳಿಯದೇ ದೇವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಅದು ಮನುಷ್ಯರ ಮೂಲಕವೇ ಆಗಿರ್ಬೋದು, ಯಾವುದೋ ಒಂದು ರೀತಿ ನಿಮ್ಮ ಜೀವನ ಸರಿ ಹೋಗುತ್ತೆ ಅನ್ನುವಂಥದ್ದು. ಯಾವುದೇ ಕಷ್ಟಕ್ಕೆ ಸಿಲ್ಕೊಂಡಿದ್ರೂ ನಿಮ್ಮ ಜೀವನ ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಕೆಲವೊಬ್ಬರು ಇಲ್ಲಿ ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಆದರೆ ತುಂಬ ನೆಗೆಟಿವಿಟಿ ಅನ್ನುವಂಥದ್ದು ನಿಮ್ಮಲ್ಲಿ ತುಂಬಾ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ನಿಮ್ಮ ಕಷ್ಟಗಳು ಹೋಗ್ತಾ ಇದೆ ಅನ್ನುವಂತಹದ್ದು, ಯಾವುದೋ ರೀತಿ ಕಷ್ಟಕ್ಕೆ ನೀವು ಸಿಲ್ಕೊಂಡಿದ್ದೀರಾ, ಎನಿಮೀಸ್ ತುಂಬಾ ಇದ್ದಾರೆ ನಿಮ್ಮ ಜೀವನದಲ್ಲಿ, ಅದೆಲ್ಲವೂ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ ನಿಮಗೆ. ಕೆಲವೊಬ್ಬರಿಗೆ ಇಲ್ಲಿ ಗ್ರೂಪ್ ಫಸ್ಟ್ ಥರ್ಡ್ ಐ ಓಪನ್ ಆಗಿದ್ದರೂ ಕೂಡ ನೀವು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೂ ಮೆಡಿಟೇಷನಿಗೆ ನೀವು ಮೆಡಿಟೇಷನ್ ಮಾಡುವಾಗ ನಿಮಗೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದ್ವು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಬೇರೆ ಬೇರೆ ಗೊಂದಲಗಳು, ಬೇರೆ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇತ್ತು. ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರು ಮೆಡಿಟೇಷನನ್ನು ಡೀಪಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಪಿರಿಟ್ ಟೀಮ್ ಹತ್ರ ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಂಬ ರೀತಿಯಾದ ಇದು ನೆಗೆಟಿವಿಟಿಗಳಿಂದ ನಿಮಗೆ ಪ್ರಾಬ್ಲಮ್ಗೆ ನೀವು ಸಿಲುಕುವಂಥ ಸಾಧ್ಯತೆ ಇರುತ್ತೆ. ನೀವು ಏನೇ ನೋಡಿದರೂ ಅದೆಲ್ಲವೂ ನಿಜ ಅಂಥೇಳಿ ನಂಬ್ಕೊಬೇಡಿ. ಯಾಕಂದರೆ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ಫಾಲೋ ಮಾಡಿ, ನಿಮ್ಮ ಸ್ಪಿರಿಟ್ ಟೀಮ್ ಸಹಾಯವನ್ನು ನೀವು ತಗೊಳ್ಳಿ. ನೆಗೆಟಿವಿಟಿ ಕಾರಣದಿಂದ ಬಹಳಷ್ಟು ನೀವು ಗೊಂದಲಕ್ಕೆ ಖಂಡಿತವಾಗ್ಲೂ ಸಿಲ್ಕೊಳ್ತೀರಾ. ಇದು ಜನರಲ್ ರೀಡಿಂಗ್. ನಿಮ್ಮ ಸ್ಪಿರಿಟ್ ಟೀಮ್ ನನ್ನ ಕಡೆಯಿಂದ ನಿಮಗೆ ಈ ಮೆಸೇಜನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಕೆಲವೊಬ್ಬರಿಗೆ ಅನ್ವಯ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಈ ನಾನು ಹೇಳ್ತಾ ಇರೋದು ನಿಮಗೆ ಅನ್ನುವಂತಹದ್ದು. ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಅರ್ಥ ಮಾಡಿಸ್ತಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬಿದ್ದೀನಿ. ಸೊ ನಿಮಗೆ ಏನೇ ತಡೆಯಲ್ಲಿ ಕಾಣಿಸ್ತಾ ಇದ್ದರೂ ಕೆಲವೊಮ್ಮೆ ನೀವು ಮೆಡಿಟೇಷನಲ್ಲಿ ಕುತ್ಕೊಂಡಾಗ ಸೊ ಅದೆಲ್ಲವೂ ಸತ್ಯ ಅಂಥೇಳಿ ಕೆಲವೊಂದನ್ನು ನೀವು ರಿಯಲ್ ಅಂತ ಹೇಳಿಬಿಟ್ಟು ನಂಬ್ಕೊಳ್ಳೋಕ್ಕೆ ಹೋಗೋಕ್ಕಿಂತ ಯಾವುದು ಅದರ ಬಗ್ಗೆ ಇನ್ನಷ್ಟು ಕರೆಕ್ಟಾಗಿ ನೀವು ಚಿಂತಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೆಲವೊಂದು ನೆಗೆಟಿವಿಟಿ ಕಾರಣದಿಂದ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದರ ಬಗ್ಗೆ ನಿಮ್ಮ ಸ್ಪಿರಿಟ್ ಟೀಮ್ ಹತ್ರ ನೀವು ಹೆಚ್ಚಾಗಿ ಪ್ರೇ ಮಾಡಿ, ಯೂನಿವರ್ಸ್ ಹತ್ರ ಪ್ರೇ ಮಾಡಿ ಅಂತ ಹೇಳಿಬಿಟ್ಟು ನಾನು ಬಯಸ್ತೀನಿ. ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೂ ಯಾರು ಮೆಡಿಟೇಷನಲ್ಲಿ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ, ನಿಮ್ಮ ಸ್ಪಿರಿಟ್ ಟೀಮ್ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗೋ ಹಾಗೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರಿ, ನೆಗೆಟಿವಿಟಿ ಬಗ್ಗೆ ಕೇರ್ಫುಲ್ ಆಗಿರಿ. ಮೆಡಿಟೇಷನ್ ಮಾಡುವಾಗ ನಿಮಗೆ ಬಹಳಷ್ಟು ಗೊಂದಲಗಳು ಕಾಡುತ್ತೆ. ಕೆಲವೊಬ್ಬರಿಗೆ ತಡೆ ಓಪನ್ ಆಗಿದ್ರೂ ಕೂಡ ಮತ್ತು ನೀವು ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವೊಮ್ಮೆ ಭಾಳಷ್ಟು ಡಿಸ್ಟರ್ಬೆನ್ಸ್ಗಳು ನಿಮಗೆ ಬರ್ತಾ ಇರುತ್ತೆ, ಅಥವಾ ಏನಾದರೂ ನೀವು ನಿಮ್ಮ ಮನಸ್ಸಲ್ಲಿ ತಡೆಯಲ್ಲಿ ನೋಡಿದ ಹಾಗೆ ನೀವು ಗಮನಿಸ್ತೀರಾ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದರ ಬಗ್ಗೆ ಹೆಚ್ಚು ಯಾವುದು ರಿಯಲ್ ಅನ್ನುವಂತಹದ್ದು ಯೂನಿವರ್ಸ್ ಆಗಿ ನಿಮ್ಮ ಸ್ಪಿರಿಟ್ ಟೀಮ್ ಆಗಿರ್ಬೋದು, ಯಾವುದು ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಆಗಿ ನೀವು ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ನ ಕೆಲವೊಮ್ಮೆ ನೆಗೆಟಿವಿಟಿ ಕಾರಣದಿಂದ ರಾಂಗ್ ಆಗೋ ಸಾಧ್ಯತೆ ಇದೆ. ಯಾರು ತಡೆಯು ಓಪನ್ ಆಗಿದೆ ಅಥವಾ ಅದನ್ನು ಹೆಚ್ಚಾಗಿ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಆಧ್ಯಾತ್ಮಿಕವಾಗಿ ಯಾರು ತುಂಬ ಕನೆಕ್ಟೆಡ್ ಆಗಿದ್ದೀರಾ, ಅವರಿಗೋಸ್ಕರ ಈ ಮೆಸೇಜ್ ನನ್ನ ಕಡೆಯಿಂದ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಅದ್ರ ಬಗ್ಗೆ ಹೆಚ್ಚು ನೀವು ಗಮನ ವಹಿಸಿ. ಹಾಗೆ ಭಾಳಷ್ಟು ಇಲ್ಲಿ ಯಾರು ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಇದ್ದೀರಾ, ಖಂಡಿತವಾಗ್ಲೂ ನಿಮಗೆ ಶ್ರೀರಾಮನ ಆಶೀರ್ವಾದ ಇದೆ, ಹನುಮಾನ ಆಶೀರ್ವಾದ ಇದೆ. ಎಷ್ಟೇ ನೆಗೆಟಿವಿಟಿಗಳು ನಿಮ್ಮನ್ನು ಕಾಡಿದ್ರೂ ಕೂಡ ಶ್ರೀರಾಮನ ನೀವು ನಂಬಿದ್ದೀರಾ ಸ್ಟ್ರಾಂಗ್ ಆಗಿ, ಹನುಮಾನ್ ದೇವರನ್ನು ನೀವು ನಂಬಿದ್ದೀರಾ, ಅವರೇ ನಿಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ತಾರೆ, ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಎಷ್ಟೇ ನೆಗೆಟಿವಿಟಿಗಳು ನಿಮಗೆ ಕೆಡಕನ್ನು ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಸಾಧ್ಯವಾಗಲಿಕ್ಕೆ ಬಿಡೋದಿಲ್ಲ. ದೇವರಿಗೆ ಎಲ್ಲವೂ ಕೂಡ ಕಾಣುತ್ತೆ. ಮನುಷ್ಯರಿಗೆ ಕಾಣದೇ ಇರ್ಬೋದು, ಆದರೆ ದೇವರಿಗೆ ಎಲ್ಲವೂ ತಿಳಿಯೋದ್ರಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ದೇವರೇ ಶ್ರೀರಾಮನೇ ರಕ್ಷಣೆ ಮಾಡ್ತಾರೆ ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ನಿಮ್ಮ ಶತ್ರುಗಳು ಯಾರೆಲ್ಲ ನಿಮಗೆ ಕೆಡಕನ್ನು ಮಾಡ್ತಾ ಇದ್ರು, ನಿಮ್ಮ ಧ್ಯಾನ ಕೂತಾಗ ಭಾಳಷ್ಟು ನಿಮಗೆ ಕೆಟ್ಟ
ಯೋಚನೆಗಳೇ ಬರ್ತಾ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚು ಜನ ಗ್ರೂಪ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಕೆಲವೊಬ್ಬರು ದಿನಕ್ಕೆ ಒನ್ ಅವರ್ ಎಲ್ಲ ಮೆಡಿಟೇಷನ್ ಮಾಡ್ತೀರಾ, ಆದರೂ ಕೂಡ ನಿಮಗೆ ಯೂನಿವರ್ಸ್ ಕನೆಕ್ಟ್ ಆಗಲಿಕ್ಕಾಗಲ್ಲ. ಕೆಲವೊಂದು ಕೆಟ್ಟ ಯೋಚನೆ ಆಗಿರ್ಬೋದು, ಭಾಳಷ್ಟು ಡಿಸ್ಟರ್ಬೆನ್ಸ್ಗಳು ನಿಮಗೆ ಕಾಡುತ್ತೆ, ನಿದ್ರೆ ಬರೋದಾಗಿರ್ಬೋದು, ಈ ಥರ ಭಾಳಷ್ಟು ಇರಿಟೇಷನ್ ಅನ್ನೋಂಥದ್ದು ನಿಮಗೆ ಆಗ್ತಾ ಇರುತ್ತೆ. ಅದೆಲ್ಲವನ್ನು ಶ್ರೀರಾಮ ದೇವರು, ಹನುಮಾನ್ ನಿಮಗೆ, ನಿಮ್ಮ ಏಂಜಲ್, ನಿಮ್ಮ ಸ್ಪಿರಿಟ್ ಟೀಮ್ ಅದನ್ನು ಹೋಗಲಾಡಿಸ್ತಾ ಇದ್ದಾರೆ. ಅವರ ಸಪೋರ್ಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಜನವರಿ ತಿಂಗಳಲ್ಲಿ ನಿಮಗೆ ಅದರಲ್ಲಿ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ. ಶ್ರೀರಾಮನ ಪ್ರಾರ್ಥನೆಯನ್ನು ಹೆಚ್ಚಾಗಿ ನೀವು ಮಾಡಿ ಅಂತ ಹೇಳಲಿಕ್ಕೆ ತಡ ಯಾರು ಓಪನ್ ಆಗಿದೆ ಅಥವಾ ಸ್ಪಿರಿಚುವಲಿ ಯಾರು ಹೆಚ್ಚು ನೀವು ಕನೆಕ್ಟೆಡ್ ಆಗಿದ್ದೀರಾ, ನಿಮಗೆ ಗೊತ್ತಿದೆ ಈ ಮೆಸೇಜ್ ನಿಮಗೆ ಅನ್ನುವಂಥದ್ದು ನಾನು ಹೇಳ್ತಾ ಇರೋದು. ಸೊ ಶ್ರೀರಾಮನ ಆರಾಧನೆ ಮಾಡಿ ಖಂಡಿತವಾಗ್ಲೂ ನೀವು ಚೇಂಜಸನ್ನು ನೀವು ನೋಡ್ತೀರಾ, ನನಗೆ ಮೆಸೇಜ್ ಮಾಡ್ತೀರಾ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಚೇಂಜಸ್ ಬಗ್ಗೆ. ಓಕೆ, ನಿಮ್ಮ ಶತ್ರುಗಳು ಖಂಡಿತವಾಗ್ಲೂ ನಿಮಗೆ ಯಾರೇ ಕೆಡಕನ್ನು ಮಾಡ್ತಿದ್ರು ಅದೆಲ್ಲವೂ ಹೋಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜನವರಿ ತಿಂಗಳಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅಂತ ನನಗೆ ಇಲ್ಲಿ ತಿಳಿತಾ ಇದೆ. ಆಧ್ಯಾತ್ಮಿಕವಾಗಿ ಯಾರು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಮೆಡಿಟೇಷನ್ ತುಂಬ ಮಾಡ್ತಾ ಇದ್ದೀರಾ, ದೇವರನ್ನ ಹೆಚ್ಚು ಯಾರು ಫಾಲೋ ಮಾಡ್ತಾ ಇದ್ದೀರಾ, ನಂಬ್ತಾ ಇದ್ದೀರಾ, ಕೆಲವೊಮ್ಮೆ ತುಂಬ ಕಷ್ಟಗಳು ಬರ್ತಾ ಇರುತ್ತೆ. ಯಾಕೆ ನಿಮಗೆ ಅನ್ನುವಂಥದ್ದೇ ತಿಳಿಯೋದಿಲ್ಲ. ಆದರೆ ನೆಗೆಟಿವಿಟಿ ಕಾರಣದಿಂದ ಹೆಚ್ಚಾಗಿ ನಿಮಗೆ ಪ್ರಾಬ್ಲಮ್ ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಿ. ಯಾರು ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ, ಥರ್ಡ್ ಐ ಓಪನ್ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಅವರು ನಿಮ್ಮ ಸ್ಪಿರಿಟ್ ಟೀಮ್ ಹತ್ರ ನೀವು ಸಪೋರ್ಟನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿ ಖಂಡಿತವಾಗ್ಲೂ ಇರ್ತಾರೆ ಅನ್ನುವಂತಹದ್ದು. ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ನೀವು ಇಷ್ಟು ದಿನ ಬಹಳಷ್ಟು ಎಡವಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಎಲ್ಲೋ ನಿಮ್ಮ ಮನಸ್ಸು ತುಂಬಾ ನಿಮ್ಮ ಇಂಟ್ಯೂಷನ್ ಬಹಳಷ್ಟು ರಾಂಗ್ ಆಗ್ತಾಯಿತ್ತು ಅನ್ನುವಂತಹದ್ದು, ಗೊಂದಲಕ್ಕೆ ಸಿಲುಕಿತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಅದೆಲ್ಲವೂ ಸರಿ ಆಗ್ತಾ ಇದೆ ಜನವರಿ ತಿಂಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಲೈಟ್ ಅನ್ನುವಂಥದ್ದು ಬಂದಿದೆ ನಿಮ್ಮ ಜೀವನದಲ್ಲಿ ಜನವರಿ ತಿಂಗಳಲ್ಲಿ. ಖಂಡಿತವಾಗಲೂ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ಜನ ಚಿಂತೆಗೆ ಒಳಗಾಗಿದ್ರ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಖಂಡಿತವಾಗಲೂ ದೇವರು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮನ ಆಶೀರ್ವಾದ ಇದೆ, ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ. ಜನವರಿ ತಿಂಗಳಲ್ಲಿ ಉತ್ತಮವಾದ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು. ಯಾಕಂದರೆ ನಿಮಗೆ ಶ್ರೀರಾಮ ಹಾಗೂ ಹನುಮಾನ್ ದೇವರ ಆಶೀರ್ವಾದ ಅನ್ನುವಂತಹದ್ದು ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ನೀವು ಉತ್ತಮವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಜನವರಿ ತಿಂಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು. ಉತ್ತಮವಾದ ಸಂತೋಷದ ದಿನಗಳೇ ನಿಮಗಿದೆ. ಯಶಸ್ಸು ಅನ್ನುವಂಥದ್ದೇ ಜನವರಿ ತಿಂಗಳಲ್ಲಿ ಬರ್ತಾ ಇದೆ. ಹೊಸ ವರ್ಷ ನಿಮಗೆ ಒಂದು ರೀತಿ ಹೊಸ ಜೀವನವನ್ನೇ ತರ್ತಾ ಇದೆ ಅಂತ ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ ಫಸ್ಟ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಈ ಕಾರ್ಡ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಜನವರಿ ತಿಂಗಳಲ್ಲಿ ಯಾವ ಹೊಸ ಬದಲಾವಣೆಗಳು ಬರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸ್ಟಕ್ ಆಗಿದ್ರ ಅನ್ನುವಂತಹದ್ದು, ಬಹಳಷ್ಟು ಕೆಲವೊಂದು ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಾಗಿ ನೀವು ನಿಂತಿತ್ತು ನಿಮ್ಮ ಕೆಲಸ ಕಾರ್ಯಗಳು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಮೊದಲೆಲ್ಲ ತುಂಬ ಯಶಸ್ಸನ್ನು ನೀವು ಪಡ್ಕೊಂಡಿದ್ರ, ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 6 ಮಂತ್ ಅಥವಾ 1 ಇಯರಿಂದ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ರ ನಿಮ್ಮ ಜೀವನದಲ್ಲಿ. ನಿಮ್ಮ ಯಶಸ್ಸನ್ನು ಪಡೆಯೋದ್ರಲ್ಲಿ ನಿಮ್ಮ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಪ್ರೀತಿಯ ವಿಚಾರ ಇರ್ಬೋದು. ಬಹಳಷ್ಟು ಕೆಲವೊಬ್ಬರು ಆಧ್ಯಾತ್ಮಿಕ ವಿಚಾರವಾಗಿ ಕೂಡ
ಬಹಳಷ್ಟು ನೀವು ಚಿಂತೆಗೊಳಗಾಗಿದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂತಹದ್ದು ನಡೆದಿದೆ, ಕೆಟ್ಟ ದೃಷ್ಟಿ ಅನ್ನುವಂಥದ್ದು ನಿಮ್ಮ ಮೇಲೆ ಬಹಳಷ್ಟು ಬಿದ್ದಿದೆ. ಯಾಕಂದರೆ ನೀವು ಮೊದಲು ತುಂಬ ಯಶಸ್ಸನ್ನು ವೇಗವಾಗಿ ತುಂಬ ಯಶಸ್ಸನ್ನು ಪಡೆದಿರುವಂತಹ ವ್ಯಕ್ತಿಗಳು. ಗ್ರೂಪ್ ಸೆಕೆಂಡ್ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಮೇಲೆ ತುಂಬಾ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ತುಂಬಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಬಹಳಷ್ಟು ಇದೆ. ಹಾಗಾಗಿ ಯಾರು ಎಷ್ಟೇ ನಿಮಗೆ ಕೆಟ್ಟ ದೃಷ್ಟಿ ಹಾಕಿದ್ರು, ನಿಮ್ಮನ್ನು ನಿಮ್ಮ ಯಶಸ್ಸನ್ನು ತಡೆ ಹಿಡಿಲಿಕ್ಕೆ ನೋಡಿದ್ರು, ನಿಮ್ಮನ್ನು ಸ್ಟಕ್ ಮಾಡಲಿಕ್ಕೆ ನೋಡಿದ್ರು, ನಿಮಗೆ ಯಶಸ್ಸು ಸಿಗಬಾರ್ದು ಅಂತ ಎಷ್ಟೇ ಅವರು ನಿಮಗೆ ಕೆಡಕನ್ನು ಬಯಸಿದ್ರು ಕೂಡ ಕೆಲವೊಬ್ಬರಿಗೆ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿರುವಂಥ ಸಾಧ್ಯತೆ ಇದೆ. ನೀವು ಯಶಸ್ಸು ಪಡಿಬಾರ್ದು ಅನ್ನುವಂತಹದ್ದು, ನೀವು ಸ್ಟ್ರಾಂಗ್ ಆಗಿ ಇರಬಾರ್ದು ಅನ್ನುವಂತಹ ವಿಚಾರದಲ್ಲಿ ನಿಮ್ಮ ಯಶಸ್ಸು ಉತ್ತಮ ರೀತಿಯಲ್ಲಿ ಸಾಗಬಾರ್ದು ಅನ್ನುವಂಥದ್ದು ಎಲ್ಲ ಬಹಳಷ್ಟು ನಿಮಗೆ ಕೆಡಕನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ನೀವು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಇದೆ, ನಿಮಗೆ ಯಾವಾಗಲೂ ಅವರ ಬ್ಲೆಸ್ಸಿಂಗ್ ಇದೆ, ಅವರ ಸಪೋರ್ಟ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಹಾಗೆ ನಿಮಗೆ ಜನವರಿಯಲ್ಲಿ ಖಂಡಿತವಾಗ್ಲೂ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಹಿಂದೆ ಬಹಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ಜನವರಿ ತಿಂಗಳಲ್ಲಿ ದೇವರು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು ನಿಮಗೆ ಏನು ಕಳ್ಕೊಂಡಿದ್ರಾ ಯಶಸ್ಸು ಅನ್ನುವಂಥದ್ದು ಅದನ್ನು ನೀವು ಮರಳಿ ಪಡಿತಾ ಇದ್ದೀರಾ. ಹಾಗೆ ಬಹಳಷ್ಟು ಜನ ಇಲ್ಲಿ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು, ನಿಮಗೆ ಬಹಳಷ್ಟು ಚಿಂತೆಗೊಳಗಾಗಿದ್ದೀರಾ, ಗೊಂದಲದಲ್ಲಿ ಸಿಲುಕಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದೆಲ್ಲವೂ ಜನವರಿ ತಿಂಗಳಲ್ಲಿ ನಿಮಗೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂಥದ್ದು. ಭಾಳಷ್ಟು ಜನ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ನೀವು ಚಿಂತೆ ಅನ್ನುವಂತಹದ್ದೇ ನಿಮಗೆ ಹೆಚ್ಚು ಕಾಡ್ತಾ ಇತ್ತು ಇಷ್ಟು ದಿನ ಅನ್ನುವಂಥದ್ದು. ಆ ಚಿಂತೆಗಳನ್ನು ನೀವು ನಂಬಿರುವಂತಹ ದೇವರು ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಚಿಂತೆಗಳನ್ನೆಲ್ಲ ಹೋಗಲಾಡಿಸಿ ನಿಮಗೆ ನೀವು ಯಶಸ್ಸಿನತ್ತ ಸಾಗಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಕಳ್ಕೊಂಡಿದ್ದೀರಾ, ಮೋಸ ಹೋಗಿದ್ದೀರಾ ಅನ್ನುವಂಥದ್ದು, ಅಥವಾ ತುಂಬಾ ಲಾಸ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಇತ್ತೀಚಿನ ಒಂದು 6 ಮಂತ್ 1 ಇಯರಿಂದ ಬಹಳಷ್ಟು ನೀವು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಜೀವನ ಬಹಳಷ್ಟು ಚಿಂತೆಗೆ ಒಳಗಾಗಿತ್ತು ಅನ್ನುವಂತಹದ್ದು, ಇಲ್ಲಿ ಎಲ್ಲೋ ಒಂದು ರೀತಿ ಫುಲ್ ಸ್ಟಕ್ ಆಗಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಜನವರಿಯಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಹಣಕಾಸಿನ ವಿಚಾರದಲ್ಲಿ ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವ ದೇವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ಶಿವನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ನಿಮ್ಮ ಬ್ಯಾಡ್ ಕರ್ಮಗಳು ಅನ್ನುವಂಥದ್ದು ಕಳೆದು ಗುಡ್ ಕರ್ಮಕ್ಕೆ ಹೋಗ್ತಿದ್ರೆ ಇಷ್ಟು ದಿನ ಬಹಳಷ್ಟು ನಿಮಗೆ ಕೆಲವೊಬ್ಬರಿಗೆ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಹೆಚ್ಚಾಗಿ ಕಾಡ್ತಾ ಇತ್ತು. ಆದ್ದರಿಂದ ನೀವು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ನೀವು ಗೊಂದಲದಲ್ಲೇ ಸಿಲುಕಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ಚಂದ್ರದೇವರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಸರಸ್ವತಿ ದೇವಿಯ ಆಶೀರ್ವಾದ ಅನ್ನುವಂಥದ್ದು ಕೂಡ ನಿಮಗೆ ಸಿಗ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮಗೆ ಕೆಟ್ಟ ದೃಷ್ಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಎಲ್ಲೋ ಒಂದು ರೀತಿ ನಿಮ್ಮ ಜ್ಞಾನ ಕೂಡ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿತ್ತು ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಸರಸ್ವತಿ ದೇವಿಯ ಆಶೀರ್ವಾದ ಅನ್ನುವಂಥದ್ದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಯಶಸ್ಸನ್ನು ನೀವು ಜನವರಿ ತಿಂಗಳಲ್ಲಿ ಕಾಣ್ತೀರಾ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮ ಸ್ನೇಹಿತರು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಪ್ರೀತಿ ಅನ್ನೋದಕ್ಕಿಂತ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿ ನಿಮ್ಮ ಕಷ್ಟಗಳಿಗೆ ಸಹಾಯ ಮಾಡುವಂತಹವರನ್ನು ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಿದೆ. ಉತ್ತಮ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಹಾಗೆ ಚಂದ್ರದೇವರ ಆಶೀರ್ವಾದ ಇದೆ, ಶಿವನ ಆಶೀರ್ವಾದ
ಆಶೀರ್ವಾದ ನಿಮ್ಮ ಮೇಲಿದೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ಕಳೀತಾ ಇದೆ. ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ, ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಯಾಕಂದರೆ ಶಿವನ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಹೆಚ್ಚು ಜನ ಇಲ್ಲಿ ಶಿವನನ್ನು ಪ್ರಾರ್ಥಿಸ್ತಿದ್ರಾ, ಹಾಗೆ ಶಿವನನ್ನು ಪೂಜಿಸ್ತಾ ಇದ್ರಾ ಅನ್ನುವಂಥದ್ದು, ಭಾಳಷ್ಟು ದಿನಗಳಿಂದ ಶಿವನನ್ನು ಆರಾಧಿಸ್ತಾ ಇದ್ರಾ ಅನ್ನುವಂಥದ್ದು, ಕೆಲವೊಂದು ಅರಿಕೆಗಳನ್ನು ಕೂಡ ನೀವು ಹೇಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಶಿವನಲ್ಲಿ ಬಹಳಷ್ಟು ಪ್ರಾರ್ಥಿಸಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಶಿವನಿಗೆ ಅಭಿಷೇಕ ಮಾಡುವಂತಹದ್ದು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ರ ಅನ್ನುವಂಥದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಜನವರಿ ತಿಂಗಳಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರಾ. ನಿಮ್ಮ ಮನಸ್ಸು ತುಂಬಾ ಉತ್ತಮ ರೀತಿಯಲ್ಲಿ ಇರುತ್ತೆ ಜನವರಿ ತಿಂಗಳಲ್ಲಿ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ಕೆಟ್ಟ ದೃಷ್ಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಹಣಕಾಸನ್ನು ಹೆಚ್ಚಾಗಿ ಇಲ್ಲಿ ಕಸಿದುಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಅವರು ನಿಮ್ಮನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗಿಂತ ಅವರೇ ಹೆಚ್ಚಾಗಿ ಮುಂದೆ ಸಾಗಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇತ್ತು ಅನ್ನುವಂತಹದ್ದು. ನಿಮ್ಮ ಜೊತೆಗಿರುವಂತಹವರೇ ಕೆಲವೊಬ್ಬರು ಇಲ್ಲಿ ಜನರಲ್ ರೀಡಿಂಗ್ ಇದು, ನಿಮ್ಮ ಜೊತೆಯಲ್ಲಿ ಇರುವಂತಹವರೇ ನಿಮಗೆ ಭಾಳಷ್ಟು ಕೆಡಕನ್ನು ಬಯಸಿದ್ರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗಿಂತ ಅವರೇ ಮುಂದೆ ಸಾಗಬೇಕು, ಯಶಸ್ಸನ್ನು ಪಡ್ಕೋಬೇಕು ಅನ್ನುವಂತಹ ಕಾರಣದಿಂದ ನಿಮಗೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನುವಂಥದ್ದು, ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಬಹಳಷ್ಟು ಅವರಿಂದಲೇ ನಿಮಗೆ ತಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಜನವರಿ ತಿಂಗಳಲ್ಲಿ ಮುಕ್ತರಾಗ್ತಾ ಇದ್ದೀರಾ. ಕೆಲವೊಬ್ಬರು ಇಲ್ಲಿ 1 ಇಯರಿಂದ ಭಾಳಷ್ಟು ಲಾಸನ್ನು ಕಂಡಿದ್ದೀರಾ ಹಣಕಾಸಿನ ವಿಚಾರದಲ್ಲಿ ಅನ್ನುವಂಥದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ಜನವರಿ ತಿಂಗಳಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು, ನೀವು ಏನನ್ನು ಬಯಸಿದ್ರಾ ಖಂಡಿತವಾಗಲೂ ಅದು ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮಗೆ ಯಾರು ಕೆಟ್ಟದನ್ನು ನಿಮಗೆ ಯಾರು ಬಯಸಿದ್ರು ಅದು ಕೂಡ ನಿಮಗೆ ತಿಳಿಯೋ ಸಾಧ್ಯತೆ ಹೆಚ್ಚಿದೆ ಜನವರಿ ತಿಂಗಳಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ಕಾಣ್ತೀರಾ. ಕೆಲವೊಬ್ಬರು ಇಲ್ಲಿ ನಿಮ್ಮ ಭೂಮಿಯ ವಿಚಾರದಲ್ಲಿ ಹೆಚ್ಚಾಗಿ ನಿಮ್ಮ ಹಣಕಾಸನ್ನು ಹೆಚ್ಚು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಬಿಸ್ನೆಸ್ ಆ ವಿಚಾರದಲ್ಲಿ ತುಂಬ ಹಣಕಾಸನ್ನು ನೀವು ನಂಬಿದವರಿಂದಲೇ ಹೆಚ್ಚು ಮೋಸಕ್ಕೆ ಒಳಗಾಗಿದ್ರಾ ಅನ್ನುವಂಥದ್ದು, ಅಥವಾ ಅವರು ನಿಮಗೆ ಅವರ ಕೆಟ್ಟ ದೃಷ್ಟಿಯಾಗಿ ನೀವು ಹಿಂದೆ ಉಳಿದಿದ್ರಾ, ಈ ರೀತಿ ಎಲ್ಲ ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಹೆಚ್ಚು ಜಾಗೃತವಾಗಿರಿ ಜಾಗೃತೆಯಿಂದ ಇರಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್. ಕೆಲವೊಬ್ಬರಿಗೆ ನಿಮ್ಮ ಜೊತೆಯಲ್ಲಿ ಇರುವಂತಹವರೇ, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಜೊತೆಯಲ್ಲಿ ಇರುವಂತಹವರೇ ನಿಮ್ಮ ಮೇಲೆ ಹೆಚ್ಚು ಕೆಟ್ಟ ದೃಷ್ಟಿ ಇದೆ ಅನ್ನುವಂಥದ್ದು, ಆದರೆ ಎಲ್ಲೋ ನೀವು ಅದನ್ನು ಅರ್ಥೈಸ್ಕೊಂಡಿಲ್ಲ, ನಿಮಗೆ ತಿಳಿದಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಜನವರಿ ತಿಂಗಳಲ್ಲಿ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ತಿಳಿಯುತ್ತೆ. ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಇದೆ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಆ ವಿಚಾರಗಳನ್ನು ತಿಳಿಸ್ತಾರೆ. ಯೂನಿವರ್ಸ್ ಯಾವುದಾದ್ರೂ ಒಂದು ರೀತಿಯ ಮೂಲಕ ನಿಮಗೆ ಆ ವಿಚಾರಗಳನ್ನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತಾರೆ ಅಂತ ಇಲ್ಲಿ ತಿಳಿತಾ ಇದೆ ನನಗೆ. ನಿಮ್ಮ ಜೀವನದಲ್ಲಿ ಜನವರಿ ತಿಂಗಳಲ್ಲಿ ಉತ್ತಮವಾದ ಸ್ನೇಹಿತರು ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಉತ್ತಮ ಸ್ನೇಹಿತರು ಸಿಗ್ತಾ ಇದ್ದಾರೆ. ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಫ್ರೆಂಡ್ಸ್ ಅನ್ನೋರು ಜನವರಿ ತಿಂಗಳಲ್ಲಿ ನಿಮ್ಮ ಕಷ್ಟ ಸುಖಗಳಿಗೆ ಆಗುವಂಥವರು, ನೀವು ಮನಸ್ಪಿಚ್ಚಿ ಮಾತಾಡುವಂತಹ, ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳುವಂತಹ, ನಿಮ್ಮ ಮನಸ್ಸನ್ನು ಯಾವುದೇ ಕಷ್ಟಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಹಗುರವಾಗಿಸ್ಕೊಳ್ಳುವಂತಹ ಉತ್ತಮ ಸ್ನೇಹಿತರು ನಿಮಗೆ ಜನವರಿ ತಿಂಗಳಲ್ಲಿ ಸಿಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿತಾ ಇದೆ. ತುಂಬ ಉತ್ತಮ ಸ್ನೇಹಿತರು ನಿಮಗೆ ಬೆಸ್ಟ್ ಫ್ರೆಂಡ್ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ನಿಮಗೆ ಹಳೆಯ ಫ್ರೆಂಡ್ಸ್ ಆಗಿರ್ಬೋದು, ಈಗ ಕೆಲವೊಬ್ಬರಿಗೆ ತುಂಬ ದಿನಗಳಿಂದ ಭೇಟಿ ಆಗದೇ ಇರುವಂತಹ ಕ್ಲಾಸ್ಮೇಟ್ಸ್ ನಿಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು, ಅಥವಾ ನಿಮಗೆ ಪರಿಚಯ ಇರುವಂತಹವರಾಗಿರ್ಬೋದು, ಮತ್ತು ಅಥವಾ ಕೆಲವೊಬ್ಬರು ನಿಮಗೆ ಪರಿಚಯ ಇದ್ದರೂ ಕೂಡ ನೋ ಕಾಂಟ್ಯಾಕ್ಟ್ ಆಗಿದ್ರಾ ಅನ್ನುವಂತಹದ್ದು, ಈ ಥರ ಏನಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸಲ್ಲಿ ಖಂಡಿತವಾಗ್ಲೂ ಮತ್ತೆ ನೀವು ಅವರನ್ನು ಭೇಟಿ ಆಗ್ತೀರಾ. ನಿಮ್ಮ ಬಾಂಧವ್ಯ ಒಂದು ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್. ಗ್ರೂಪ್ 3 ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಜನವರಿ ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆಗಳು, ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಗ್ರೂಪ್ 3 ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮಗೋಸ್ಕರ ಯಾವ ಹೊಸ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೋಡೋಣ. ತುಂಬ ಸಂತೋಷಕರವಾದ ದಿನ ನಿಮಗೆ ಜನವರಿಯಲ್ಲಿ ನೀವು ಕಳಿತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೊರಗೆ ಹೋಗುವಂತಹದ್ದು, ಹೊರಗೆ ಹೋಗಿ ನಿಮಗೆ ಇಷ್ಟವಾದ ಪ್ಲೇಸಿಗೆ ನೀವು ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಸಂತೋಷವಾಗಿ ದಿನವನ್ನು ಜನವರಿಯಲ್ಲಿ ಕಳಿತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಉತ್ತಮ ಸೆಲೆಬ್ರೇಷನ್ ಅನ್ನುವಂತಹದ್ದು ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಇಷ್ಟ ಆಗುವವರನ್ನು ನೀವು ಮೀಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಅವರ ಮನೆಗೆ ನೀವು ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಮನೆಗೆ ನೀವು ಇಷ್ಟಪಡುವಂಥವರು ಬರೋದಾಗಿರ್ಬೋದು. ಈ ರೀತಿ ನಿಮಗೆ ಸಂತೋಷದ ದಿನಗಳು ಜನವರಿ ತಿಂಗಳಲ್ಲಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಬಹಳಷ್ಟು ನಿಮಗೆ ಸಂತೋಷಕರವಾದ ದಿನಗಳೇ ನಿಮಗೆ ಜನವರಿ ತಿಂಗಳಲ್ಲಿ ಇದೆ ಅನ್ನುವಂಥದ್ದು. ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿದೆ. ತುಂಬ ಸಂತೋಷದ ದಿನಗಳು ಜನವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸಣ್ಣ ಮಕ್ಕಳಾಗಿದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಮಕ್ಕಳಿದ್ದರೂ ಕೂಡ ನಿಮ್ಮ ಮನೆಗೆ ಚಿಕ್ಕ ಮಕ್ಕಳು ಕೂಡ ಬರುವಂಥ ಸಾಧ್ಯತೆ ಹೆಚ್ಚಿದೆ. ನೀವು ಇಷ್ಟಪಡುವಂತಹ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಇಷ್ಟಪಡುವಂತಹ, ನೀವು ತುಂಬ ಯಾರನ್ನ ಇಷ್ಟಪಡ್ತೀರಾ ಅವರು ನಿಮ್ಮ ಮನೆಗೆ ಅತಿಥಿಯಾಗಿ ಬರ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮಕ್ಕಳೊಂದಿಗೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಉತ್ತಮವಾದ ಬದಲಾವಣೆ ಕಾಣ್ತೀರಾ. ನಿಮ್ಮ ಮನೆಯಲ್ಲಿ ಭಾಳಷ್ಟು ಸಂತೋಷ ಅನ್ನುವಂತಹದ್ದು ಇರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ನಿಮ್ಮ ಜೀವನ ತುಂಬಾ ಸಂತೋಷ ಅನ್ನುವಂಥದ್ದು ಜನವರಿ ತಿಂಗಳಲ್ಲಿ ನೀವು ಅನುಭವಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸಂತೋಷಕರವಾದ ದಿನ ಜನವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಬದಲಾವಣೆಯನ್ನೇ ನೀವು ಜನವರಿ ತಿಂಗಳಲ್ಲಿ ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ದಿನ ಕೆಲವೊಬ್ಬರು ನೀವು ಇಷ್ಟಪಡುವಂತಹವರಿಗೋಸ್ಕರ, ಅವರ ಭೇಟಿಗೋಸ್ಕರ ಕೂಡ ಕೆಲವೊಬ್ಬರು ಇಲ್ಲಿ ಕಾಯ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಅವರನ್ನು ನೋಡಬೇಕು ಅನ್ನೋದಾಗಿರ್ಬೋದು, ಅವ್ರ ಹತ್ರ ಮಾತಾಡಬೇಕು ಅನ್ನುವಂತಹ ಬಯಕೆಗಳು ನಿಮ್ಮಲ್ಲಿ ಇದ್ವು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ರೀತಿ ನೀವು ಬಹಳಷ್ಟು ಯೋಚನೆ ಮಾಡ್ತಾ ಇದ್ರಾ, ಅವರಿಗೋಸ್ಕರ ನೀವು ಬಹಳಷ್ಟು ಎದುರು ನೋಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರನ್ನು ನೀವು ಜನವರಿ ತಿಂಗಳಲ್ಲಿ ಮೀಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಬಹಳಷ್ಟು ಎಲ್ಲೋ ಒಂದು ರೀತಿ ದುಃಖ, ಚಿಂತೆ ಅನ್ನುವಂತಹದ್ದು ನಿಮ್ಮಲ್ಲಿ ಬಹಳಷ್ಟು ಕಾಡ್ತಾ ಇತ್ತು. ಕೆಲವೊಂದು ಯಶಸ್ಸಿಗೋಸ್ಕರ ಬಹಳಷ್ಟು ನೀವು ಕಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಂಡಿದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ನಿಮ್ಮ ಜೀವನ ಸಂಗಾತಿ ಇರ್ಬೋದು, ನಿಮ್ಮಿಂದ ಮನಸ್ತಾಪ ಏನಾದರೂ ಇದ್ದು ನಿಮ್ಮಿಂದ ದೂರ ಆಗಿದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ಒಂದಾಗುವಂಥ ಸಾಧ್ಯತೆ ಹೆಚ್ಚು. ಇಲ್ಲಿ ಅವರಿಗೋಸ್ಕರ ನೀವು ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ಮತ್ತೆ ನಿಮ್ಮ ಜೊತೆ ಬರಬೇಕು ಅನ್ನುವಂತಹ ಆಸೆ ಏನಾದರೂ ನಿಮಗೆ ಇಷ್ಟು ದಿನ ಇತ್ತು ಅನ್ನುವಂಥದ್ದಾದರೆ, ಕೆಲವರು ನೋ ಕಾಂಟ್ಯಾಕ್ಟಲ್ಲೆಲ್ಲ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೋಸ್ಕರ ಬಹಳಷ್ಟು ಚಿಂತೆಗೆ ಒಳಗಾಗಿದ್ರಾ ಅನ್ನುವಂಥದ್ದು, ಅವರದೇ ಚಿಂತೆಯಲ್ಲಿ ನೀವು ಬಹಳಷ್ಟು ದಿನ ಕಳೆದಿದ್ದೀರಾ ಅನ್ನುವಂತಹದ್ದು, ವರ್ಷಗಳು ಕೆಲವೊಬ್ಬರು ಒಂದೊಂದು 6 ಮಂತ್ 1 ಇಯರಿಂದಲೇ ಅವರಿಗೋಸ್ಕರ ಕಾಯ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಮತ್ತೆ ನೀವು ಭೇಟಿ ಆಗ್ತೀರಾ
ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರನ್ನು ಮೀಟ್ ಮಾಡ್ತೀರಾ ನೀವು ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಕಾಲ್ ಅಥವಾ ಮೆಸೇಜನ್ನು ನೀವು ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಕಾಲ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಹೆಚ್ಚಾಗಿ ನೀವು ಮೀಟ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದು ಜನವರಿಯಲ್ಲಿ. ಮತ್ತು ನೀವು ಹೊಸ ಜೀವನವನ್ನು ಆರಂಭಿಸ್ತೀರಾ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ರಾ, ನಿಮ್ಮ ಸಂಗಾತಿ ನಿಮ್ಮಿಂದ ಕೆಲವೊಬ್ಬರು ದೂರ ಆಗಿದ್ರಾ ಅನ್ನುವಂಥದ್ದು ಇಲ್ಲಿ ದೂರವಾಗಿದ್ದರು ಅನ್ನುವಂಥದ್ದು ತಿಳಿತಾ ಇದೆ. ಮತ್ತು ನೀವು ಒಂದಾಗ್ತೀರಾ ಅನ್ನುವಂತಹದ್ದು, ಉತ್ತಮವಾದ ಜೀವನ ನಿಮ್ಮದಾಗುತ್ತೆ, ಜನವರಿಯಲ್ಲಿ ಆರಂಭವಾಗುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. ಸಂತೋಷಕರವಾದ ದಿನ ಅನ್ನುವಂತಹದ್ದು ನಿಮಗೆ ಮತ್ತೆ ಮರಳಿ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಕೆಲವೊಂದು ನೀವು ಇಷ್ಟಪಡುವಂತಹ, ನೀವು ಪ್ರೀತಿಸುವಂಥವರಾಗಿರ್ಬೋದು, ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಭೇಟಿ ಮಾಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಯಶಸ್ಸಿನ ವಿಚಾರವಾಗಿ ಬಹಳಷ್ಟು ಕಷ್ಟಪಟ್ಟಿದ್ದೀರಾ, ನಿಮಗೆ ಯಶಸ್ಸು ಅನ್ನುವಂತಹದ್ದು ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಹೆಚ್ಚಿನ ಜನ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಗ್ರೂಪ್ 3 ಸೆಲೆಕ್ಟ್ ಮಾಡ್ಕೊಂಡವರು ಅನ್ನುವಂಥದ್ದು. ಖಂಡಿತವಾಗ್ಲೂ ನೀವು ಅವರನ್ನು ಮತ್ತೆ ಮೀಟ್ ಮಾಡ್ತೀರಾ ಅನ್ನುವಂಥದ್ದು. ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಮನಸ್ತಾಪಗಳಿದ್ರೂ ಮತ್ತೆ ಅದು ಸರಿ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ. ಗ್ರೂಪ್ 3 ಹೆಚ್ಚಾಗಿ ನಿಮ್ಮ ಜೀವನ ಸಂಗಾತಿ ಇರ್ಬೋದು, ಅಥವಾ ನೀವು ಪ್ರೀತಿಸಿದಂಥವರನ್ನು ನೀವು ಮಿಸ್ ಮಾಡ್ಕೊಂಡಿದ್ರಾ, ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿದ್ರಾ ಅನ್ನುವಂಥದ್ದು ತಿಳಿತಾ ಇದೆ. ಮತ್ತು ನಿಮಗೆ ಮರಳಿ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು, ಮರಳಿ ಅವರು ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಹಾಗೆ ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಏನಾದರೂ ನಿಮ್ಮ ಜೀವನದಲ್ಲಿದ್ದರೆ ಅವರು ನಿಮ್ಮಿಂದ ದೂರವಾಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಯಾವುದಾದ್ರೂ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ರು ಇಷ್ಟು ದಿನ ಅನ್ನುವಂಥದ್ದಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮಿಂದ ದೂರವಾಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಪ್ರೀತಿಗೋಸ್ಕರನೇ ನೀವು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ. ಹಾಗೆಯೇ ನಿಮ್ಮ ಜೀವನ ಸಂಗಾತಿಯಾಗಿರ್ಬೋದು, ನಿಮ್ಮನ್ನು ಪ್ರೀತಿಸ್ತಾ ಇರುವಂಥವರಾಗಿರ್ಬೋದು, ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಅವರಿಗೂ ಕೂಡ ಇದೆ. ಆದ್ದರಿಂದ ಥರ್ಡ್ ಪಾರ್ಟಿಗಳು ಏನೇ ಒಂದು ರೀತಿ ನಿಮ್ಮ ಮಧ್ಯದಲ್ಲಿ ಮನಸ್ತಾಪ ಅನ್ನುವಂತಹದ್ದು ಬರೋಗೆ ಮಾಡಿದರೂ ಕೂಡ ಅವರ ಮಾತನ್ನು ಕೇಳದೆ ಜನವರಿ ತಿಂಗಳಲ್ಲಿ ಮತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಪ್ರೀತಿ ಮುಂದೆ ಸಾಗುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ತುಂಬಾ ಯಶಸ್ಸಿನ ವಿಚಾರದಲ್ಲಿ ತುಂಬಾ ಸ್ಟಕ್ ಆಗಿದ್ರೆ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಚಿಂತೆಗಳನ್ನು ಅನುಭವಿಸಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಆ ವಿಚಾರದಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಬಹಳಷ್ಟು ನೀವು ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ, ಆದರೆ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮನಸ್ಸು ಬಹಳಷ್ಟು ಗೊಂದಲ ಅನ್ನುವಂಥದ್ದಿತ್ತು. ಆ ಗೊಂದಲ ಜನವರಿ ತಿಂಗಳಲ್ಲಿ ಅದು ನಿಮ್ಮಿಂದ ದೂರ ಆಗ್ತಾ ಇದೆ. ಹಾಗೆ ನೀವು ಸ್ಪಿರಿಚುವಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ನೀವು ಪ್ರೀತಿಸಿದಂತಹವರು ದೂರ ಇದ್ದರೂ ಕೂಡ ಮತ್ತೆ ಅವರು ನಿಮ್ಮನ್ನು ಬಂದು ಸೇರ್ತಾರೆ. ಮತ್ತು ನೀವು ಮೊದಲಿನ ಹಾಗೆ ಉತ್ತಮ ಪ್ರೀತಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ಜನವರಿ ತಿಂಗಳಲ್ಲಿ ಸಿಗ್ತಾ ಇದೆ. ಕೆಲವೊಂದು ವಿಚಾರಗಳ ಬಗ್ಗೆ ನೀವು ದೇವರಲ್ಲಿ ಯೂನಿವರ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ, ತುಂಬಾ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಬ್ಯೂಟಿಯನ್ನು ಪ್ರಾರ್ಥಿಸ್ತಿದ್ರಾ, ಹಾಗೆ ಸ್ಟ್ರೆಂತ್ ಇರ್ಬೋದು. ಕೆಲವೊಬ್ಬರು ಸಕ್ಸಸ್ಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ರಾ. ಪ್ರೀತಿಯ ವಿಚಾರವಾಗಿ ಕೂಡ ನೀವು ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇರುವವರು ಪ್ರಾರ್ಥಿಸ್ತಾ ಇದ್ರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ. ಅದೆಲ್ಲವೂ ಕೂಡ ನಿಮಗೆ ಜನವರಿಯಲ್ಲಿ ಈಡೇರ್ತಾ ಇದೆ. ನಿಮ್ಮ ಆಸೆಗಳು ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾವ ದೇವರ ಆಶೀರ್ವಾದ ಬರ್ತಾ ಇದೆ, ಯಾವ ದೇವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ.
ಶಿವನ ಭಕ್ತರು ಇಲ್ಲಿ ಹೆಚ್ಚಾಗಿ ಗ್ರೂಪ್ 3ಯಲ್ಲಿ ಇದ್ದೀರಾ. ನಿಮಗೆ ಶಿವನ ಆಶೀರ್ವಾದದಿಂದ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನುವಂತಹದ್ದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ರೆ ಖಂಡಿತವಾಗ್ಲೂ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಬರ್ತಾ ಇದೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ಹಾಗೆ ಬ್ಯೂಟಿಯಲ್ಲಿ ಕೂಡ ನಿಮಗೆ ತುಂಬಾ ಉತ್ತಮ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ. ಯಾರಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನಿಮಗೆ ಅದರಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ಜನವರಿ ತಿಂಗಳಲ್ಲಿ ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಶಿವನಲ್ಲಿ ಬಹಳಷ್ಟು ಜನ ಹೆಲ್ತಿಗೋಸ್ಕರ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಅದಕ್ಕೋಸ್ಕರ ಬಹಳಷ್ಟು ನೀವು ಶಿವನಲ್ಲಿ ಪ್ರಾರ್ಥಿಸಿದ್ರ, ಪ್ರೀತಿಯ ವಿಚಾರವಾಗಿ ನೀವು ಪ್ರಾರ್ಥಿಸಿದ್ರ ಅನ್ನುವಂಥದ್ದು, ಮನಸ್ಸಿನ ವಿಚಾರವಾಗಿ ಕೂಡ ನೀವು ತುಂಬಾ ಶಿವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರ ಅನ್ನುವಂಥದ್ದು ತಿಳಿತಾ ಇದೆ. ಹೆಚ್ಚು ಜನ ಇಲ್ಲಿ ಶಿವನ ಭಕ್ತರು ಅನ್ನುವಂಥ ಇಲ್ಲಿ ತಿಳಿತಾ ಇದೆ. ನಿಮಗೆ ಶಿವನ ಆಶೀರ್ವಾದದಿಂದ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ಕಾಣ್ತಾ ಇದ್ದೀರಾ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾರಾದರೂ ಸ್ಟಕ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಉತ್ತಮ ಯಶಸ್ಸು ಅನ್ನುವಂತಹದ್ದನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆ ಅನ್ನುವಂಥದ್ದು ಜನವರಿಯಲ್ಲಿ ಹಣಕಾಸಿನ ವಿಚಾರದಲ್ಲೂ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಯಾರಾದರೂ ಪ್ರೀತಿಸಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಮತ್ತೆ ನೀವು ಮರಳಿ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಅವರನ್ನು ತುಂಬಾ ಉತ್ತಮ ರೀತಿಯಲ್ಲಿ ಪ್ರೀತಿಸಿದ್ರ, ಟ್ರೂ ಲವ್ ಅನ್ನುವಂಥದ್ದು ನೀವು ಮಾಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಆ ನೆನಪುಗಳು ಅವರಿಗೆ ಕಾಡ್ತಾ ಇದೆ. ಬೇರೆಯವರನ್ನು ಕೆಲವೊಬ್ಬರು ನಿಮ್ಮಿಂದ ದೂರ ಆದಮೇಲೆ ಬೇರೆಯವರನ್ನು ಕೂಡ ಪ್ರೀತಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೂ ನಿಮ್ಮ ನೆನಪೇ ಹೆಚ್ಚು ಕಾಡ್ತಾ ಇದೆ. ನಿಮ್ಮ ಪ್ರೀತಿಯೇ ಉತ್ತಮವಾದದ್ದು ಅನ್ನುವಂತಹ ಅರಿವು ಅವರಿಗಾಗಿದೆ. ಅವರಿಗೆ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯನ್ನೇ ಬಯಸಿ ಅವರು ಬರ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ. ನಿಮ್ಮಿಂದ ಯಾರಾದರೂ ನೀವು ಪ್ರೀತಿಯಿಂದ ಮೋಸ ಹೋಗಿದರೆ ಅಥವಾ ನಿಮ್ಮನ್ನು ನೀವು ಪ್ರೀತಿಸಿದಂತಹವರು ನಿಮ್ಮನ್ನು ಬಿಟ್ಟು ಹೋಗಿದರೆ ಖಂಡಿತವಾಗ್ಲೂ ಮರಳಿ ಅವರು ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಹತ್ರ ಸಾರಿ ಕೇಳುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಅವರಿಗೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅನ್ನುವಂತಹದ್ದು ಅವರಿಗೆ ಅರ್ಥ ಆಗಿದೆ ಅನ್ನುವಂಥದ್ದು, ನಿಮ್ಮ ಟ್ರೂ ಲವ್ವಿನ ವ್ಯಾಲ್ಯೂ ಏನಿದೆ ಅದು ಅವರಿಗೆ ಈಗ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಜನ ಒಂದು 6 ಮಂತ್ 1 ಇಯರ್ ಮೇಲೆ ಆಗಿದೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಪ್ರೀತಿಸುವಂತಹ ನಿಮ್ಮ ಉತ್ತಮವಾದ ಪ್ರೀತಿಯ ಮುಂದೆ ಬೇರೆಯವರ ಪ್ರೀತಿ ಝೀರೋ ಅನ್ನುವಂತಹದ್ದು ಅವರಿಗೆ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯಿಂದ ಬಹಳಷ್ಟು ಅವರು ಕಲ್ತಿದ್ದಾರೆ. ನಿಮ್ಮನ್ನು ಬಿಟ್ಟು ಹೋದ ಮೇಲೆ ಅವರ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ಅನುಭವಿಸಿದ್ದಾರೆ ಅನ್ನುವಂತಹದ್ದು, ಇಷ್ಟು ದಿನ ಬಹಳಷ್ಟು ನಿಮ್ಮನ್ನು ನೆನೆಸ್ಕೊಂಡು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ. ಮತ್ತು ನೀವು ಒಂದು ವೇಳೆ ಯಾರಾದರೂ ನೋ ಕಾಂಟ್ಯಾಕ್ಟ್ ಆಗಿದ್ದರೆ, ನಿಮ್ಮ ಸಂಗಾತಿ ಇರ್ಬೋದು ಅಥವಾ ನೀವು ಪ್ರೀತಿಸಿದಂತಹ ಅವರು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಮತ್ತೆ ನಿಮಗೆ ನಿಮ್ಮ ಪ್ರೀತಿ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ಅವರ ತಪ್ಪಿನ ಅರಿವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾರಾದರೂ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಹಾಗೆ ಕೆಲವೊಬ್ಬರು ಪ್ರೀತಿಯ ನೆನಪುಗಳಲ್ಲಿ ತುಂಬಾ ಇಷ್ಟು ದಿನ ಕಾಲ ಕಳೀತಾ ಇದ್ರ ಅನ್ನುವಂತಹದ್ದು ತಿಳಿತಾ ಇದೆ. ನೋ ಕಾಂಟ್ಯಾಕ್ಟ್ ಆಗಿದ್ರೆ ನೀವು ಪ್ರೀತಿಸಿದಂಥವರ ನೆನಪಿನಲ್ಲೇ ನೀವು ಇಷ್ಟು ದಿನ ಬಹಳಷ್ಟು ದುಃಖವನ್ನು ಪಡ್ತಾ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮತ್ತೆ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು
ಪ್ರೀತಿಸಿದಂತಹವರು ನಿಮಗೆ ಮತ್ತೆ ಅವರು ಮರಳಿ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ದಿನ ಬಹಳಷ್ಟು ನೀವು ಆ ವಿಚಾರದಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚು ಜನ ಇಲ್ಲಿ ಮೇಲ್ ಎನರ್ಜಿಯೇ ಬರ್ತಾ ಇದೆ ನನಗೆ. ಓಕೆ, ನೀವು ಪ್ರೀತಿಸಿದಂತಹವರು ಮರಳಿ ಮತ್ತೆ ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ಅವರ ತಪ್ಪಿನ ಅರಿವಾಗಿದೆ. ಹಾಗೆ ನಿಮ್ಮ ಪ್ರೀತಿಯನ್ನು ಒಂದು ಕ್ಷಣವೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಇಷ್ಟ ಇಲ್ಲ. ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದೇ ಅವರು ಬಯಸ್ತಾ ಇದ್ದಾರೆ. ಜನವರಿ ತಿಂಗಳಲ್ಲಿ ಮತ್ತೆ ನಿಮಗೆ ನಿಮ್ಮ ಪ್ರೀತಿ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಉತ್ತಮ ಯಶಸ್ಸನ್ನು ನೀವು ಕಾಣ್ತೀರಾ. ತುಂಬ ಈಸಿಯಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರಾದರೂ ನಿಮಗೆ ನಿಮ್ಮಿಂದ ಹಣವನ್ನು ಪಡ್ಕೊಂಡು ಮರಳಿ ಏನಾದರೂ ಅವರು ನಿಮಗೆ ಇದುವರೆಗೂ ಕೊಟ್ಟಿಲ್ಲ ಅಂತ ಅಂದರೆ ಆ ಹಣಕಾಸು ಏನಿದೆ ನಿಮಗೆ ವಾಪಸ್ ಬರ್ತಾ ಇದೆ. ನಿಮ್ಮ ಅಮೌಂಟ್ ಏನಿದೆ ಅದು ನಿಮಗೆ ರಿಟರ್ನ್ ಬಂದು ಸೇರ್ತಾ ಇದೆ ಅನ್ನುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಹಾಗೆ ಅವರು ನಿಮಗೆ ಮರಳಿ ತಂದು ಕೊಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಒಂಟಿತನ ಅನ್ನುವಂಥದ್ರಲ್ಲೇ ನೀವು ಇಷ್ಟು ದಿನ ಕಳೆದಿದ್ರ. ಖಂಡಿತವಾಗ್ಲೂ ಇಲ್ಲಿ ಕೆಲವೊಬ್ಬರು ಪ್ರೀತಿ ವಿಚಾರದಲ್ಲಿ ಹೆಚ್ಚು ದುಃಖವನ್ನು ಅನುಭವಿಸಿದ್ರ. ಗ್ರೂಪ್ 3 ಅನ್ನುವಂಥದ್ದು ತಿಳಿತಾ ಇದೆ. ನೀವು ಪ್ರೀತಿಸಿದಂತಹವರು ತುಂಬ ನಿಮ್ಮಿಂದ ದೂರ ಆಗಿದ್ರು ಅನ್ನುವಂಥದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ಅವರ ನೆನಪಲ್ಲಿ ನೀವು ಬಹಳಷ್ಟು ಚಿಂತೆಗೆ ಒಳಗಾಗಿದ್ರ. ಹಾಗೆ ಬಹಳಷ್ಟು ಆ ನೆನಪುಗಳಲ್ಲೇ ನೀವು ದಿನವನ್ನು ಕಳೀತಾ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮಗೆ ನಿಮ್ಮ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಮರಳಿ ಸಿಗ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಕೂಡ ಆಗಿದ್ದೀರಾ. ಯೂನಿವರ್ಸ್ ಹತ್ರ ತುಂಬಾ ನೀವು ಪ್ರೇ ಮಾಡಿದ್ರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ದಿನಾನು. ಖಂಡಿತವಾಗ್ಲೂ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿರುವಂತಹವರು ಗ್ರೂಪ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮಗೆ ಏಂಜಲ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮ್ಮ ಮೇಲಿದೆ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪ್ರೀತಿ ಮತ್ತೆ ಮರಳಿ ನಿಮಗೆ ಸಿಗುವ ಹಾಗೆ ಯೂನಿವರ್ಸ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜನವರಿ ತಿಂಗಳಲ್ಲಿ ಮತ್ತೆ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಸಹ ನಿಮಗೆ ನಿಮ್ಮನ್ನು ಭೇಟಿ ಮಾಡ್ತಾರೆ. ನಿಮಗೆ ಕಾಲ್ ಅಥವಾ ಮೆಸೇಜ್ ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಪ್ರೀತಿಯನ್ನು ಬಯಸಿ ಮತ್ತೆ ನಿಮ್ಮೊಂದಿಗೆ ಇರಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಮತ್ತೆ ಸಂತೋಷವಾಗಿರ್ತೀರಾ. ಮೊದಲು ನೀವು ಉತ್ತಮವಾದ ಸಂತೋಷದ ಜೀವನವನ್ನು ನಡೆಸಿದ್ರ. ಆದರೆ ಮಧ್ಯದಲ್ಲಿ ಯಾವುದೋ ಒಂದು ರೀತಿಯ ಗೊಂದಲ ಅನ್ನುವಂತಹದ್ದು, ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿರೋ ಕಾರಣದಿಂದ ನೀವು ದೂರ ಆಗಿದ್ರ ಅನ್ನುವಂಥದ್ದು, ಯಾರ್ದೋ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದ ಕಾರಣದಿಂದ ನಿಮ್ಮ ಜೀವನದಲ್ಲಿ ನಿಮ್ಮಿಬ್ಬರ ಸಂತೋಷ ಅನ್ನುವಂಥದ್ದು ಹಾಳಾಯಿತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿಯಿಂದ ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿ ನಿಮ್ಮ ಪ್ರೀತಿಯ ವಿಚಾರ, ನಿಮ್ಮ ಸಂಗಾತಿಯ ವಿಚಾರದಲ್ಲೂ ಕೂಡ ಬಹಳಷ್ಟು ನೀವು ಗೊಂದಲ ಅನ್ನುವಂಥದ್ದು, ಜಗಳ ಆಗಿರ್ಬೋದು, ಮನಸ್ತಾಪಗಳು ಸೃಷ್ಟಿ ಆಗಿತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದು ಯಾವುದು ನಿಮಗೆ ಇಷ್ಟು ದಿನ ತಿಳಿದಿರಲಿಲ್ಲ. ಖಂಡಿತವಾಗ್ಲೂ ಮತ್ತೆ ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗ್ತಾ ಇದೆ. ಉತ್ತಮವಾದ ಸಂತೋಷದ ದಿನಗಳು ಜನವರಿಯಲ್ಲಿ ನಿಮಗೆ ಆರಂಭವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮಗೆ ಇಷ್ಟ ಆಗುವಂತಹ ಪ್ಲೇಸ್ಗೆ ನೀವು ಟ್ರಿಪ್ ಎಲ್ಲ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು, ಸಂತೋಷದ ದಿನವನ್ನು ಜನವರಿಯಲ್ಲಿ ಕಳಿತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಇಲ್ಲಿ ಹೆಚ್ಚು ಜನ ಫಾಸ್ಟ್ ಲೈಫ್ ಕನೆಕ್ಷನ್ ಕೂಡ ನಿಮಗೆ ಇದೆ ಅನ್ನುವಂಥದ್ದು. ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರುವಂಥದ್ದು, ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಎಷ್ಟೇ ನೋ ಕಾಂಟ್ಯಾಕ್ಟ್ ಇದ್ರೂ ಕೂಡ ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೂ ಕೂಡ ಈಗ ತಿಳಿದಿದೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆಗಿ ಅವರಿಗೆ ಸಿಂಗಲ್ ಆಗಿ ಇರಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಿದೆ. ಪ್ರತಿ ಕ್ಷಣವೂ ನೀವು ನೆನಪಾಗ್ತಾ ಇದ್ದೀರಾ. ನಿಮ್ಮ ನೆನಪಲ್ಲಿ ಅವರು ಕಳೀತಿದ್ದಾರೆ. ಅವರಿಗೆ ತಿಳಿದಿದೆ ನೀವು ಇಲ್ಲಿ ಹೆಚ್ಚು ಜನ ಗ್ರೂಪ್ 3 ನಿಮಗೆ ಪಾಸ್ಟ್ ಲೈಫ್ ಕನೆಕ್ಟೆಡ್ ಆಗಿದ್ದೀರಾ. ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅಥವಾ
ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಖಂಡಿತವಾಗ್ಲೂ ಇದೆ. ಮತ್ತು ಅವರಿಗೆ ಅದು ಆ ವಿಚಾರ ಅವರಿಗೆ ಈಗ ತಿಳಿತಾ ಇದೆ. ಯಾಕಂದರೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಅವರಿಗೆ ಇರಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ವಿಚಾರವಾಗಿ ಹೆಚ್ಚು ಚಿಂತಿಸ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಸೊ ನಿಮ್ಮ ಸೋಲ್ಮೇಟೇನು ಅಥವಾ ಟ್ವಿನ್ ಫ್ಲೇಮ್ ಇರಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅದೇ ಅವರಿಗೆ ಚಿಂತೆ ಕಾಡ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನೀವು ಪ್ರೀತಿಸಿದಂತಹವರು, ನಿಮ್ಮ ಸಂಗಾತಿ ಇರ್ಬೋದು, ನೀವು ಪ್ರೀತಿಸಿದಂಥವರಾಗಿರ್ಬೋದು, ನಿಮ್ಮ ಲವ್ ಲೈಫಲ್ಲಿ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಇದ್ದರೆ, ನಿಮ್ಮಿಂದ ದೂರವಾಗಿದ್ದರೆ ಖಂಡಿತವಾಗ್ಲೂ ಅವರು ಜನವರಿ ತಿಂಗಳಲ್ಲಿ ಮರಳಿ ಬರ್ತಾರೆ ಅನ್ನುವಂಥದ್ದು. ಯಾಕಂದರೆ ಹೆಚ್ಚು ಜನ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂಥದ್ದೇ ಅವರಿಗೆ ಸ್ಟ್ರಾಂಗ್ ಫೀಲಿಂಗ್ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂಥದ್ದು, ನೀವು ಉತ್ತಮವಾದ ಸಂತೋಷದ ದಿನ ಮತ್ತೆ ಜನವರಿಯಿಂದ ಆರಂಭವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.